ಆಡಳಿತ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಕೋಲಾರ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 21 ಅಡಿ ಎತ್ತರದ ಕಂಚಿನ ಪ್ರತಿಮೆ ನಿರ್ಮಾಣ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಲಾಗಿದೆ. ಶಾಸಕ ಕೊತ್ತೂರು ಮಂಜುನಾಥ್, ವಿಧಾನ ಪರಿಷತ್ ಸದಸ್ಯ ಅನಿಲ್ ಕುಮಾರ್ ಮತ್ತು ಜಿಲ್ಲಾಧಿಕಾರಿ ಎಂಆರ್ ರವಿ ಅವರ ನೇತೃತ್ವದಲ್ಲಿ ಗುದ್ದಲಿ ಪೂಜೆ ನೆರವೇರಿಸಲಾಗಿದ್ದು, ಈ ಮಹತ್ವದ ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯರು ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರಾದ ಎಂ ಶ್ರೀನಿವಾಸ್ ಅವರ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆ ನಿರ್ಮಾಣ ಮಾಡಬೇಕೆಂಬುದು ಹಲವರ ಕನಸಾಗಿತ್ತು ಎಂದಿದ್ದಾರೆ. ಅವರ ಈ ಕುರಿತು ಜಿಲ್ಲಾಧಿಕಾರಿಗಳು ಸೇರಿದಂತೆ ಹಲವು ಅಧಿಕಾರಿಗಳ ಜೊತೆ ಪ್ರಸ್ತಾಪಿಸಿ ಜಿಲ್ಲೆಯ ಶಾಸಕರೊಂದಿಗೆ ಚರ್ಚಿಸಲಾಗಿತ್ತು ಎಂದು ವಿವರಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಸೂಚನೆಯ ಮೇರೆಗೆ 1.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕಂಚಿನ ಪ್ರತಿಮೆ ನಿರ್ಮಾಣ ಮಾಡಲು ಮತ್ತು ಶಂಕುಸ್ಥಾಪನೆ ನೆರವೇರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಅನುದಾನದ ವಿವರಗಳನ್ನ ನೀಡಿದ ಅವರು, ಶಾಸಕ ಕೊತ್ತೂರು ಮಂಜುನಾಥ್ ಅವರು 25 ಲಕ್ಷ ರೂಪಾಯಿ, ವಿಧಾನ ಪರಿಷತ್ ಸದಸ್ಯ ಅನಿಲ್ ಕುಮಾರ್ ಅವರು 25 ಲಕ್ಷ ರೂಪಾಯಿ, ನಗರಸಭೆಯಿಂದ 30 ಲಕ್ಷ ರೂಪಾಯಿ, ಕೂಡ ಇಲಾಖೆಯಿಂದ 10 ಲಕ್ಷ, ಕೋಮಲ್ನಿಂದ 15 ಲಕ್ಷ ರೂಪಾಯಿ ಹಾಗೂ ತಾಲೂಕಿನ ಗ್ರಾಮ ಪಂಚಾಯತ್ಗಳಿಂದ 25 ಲಕ್ಷ ರೂಪಾಯಿ ಹಾಗೂ ಸಂಘ ಸಂಸ್ಥೆಗಳಿಂದ ಅನುದಾನ ಲಭಿಸಿದೆ ಎಂದು ಮಾಹಿತಿ ನೀಡಿದ್ದಾರೆ. ಇನ್ನು 3-4 ತಿಂಗಳಲ್ಲಿ ಡಿಸಿ ಆವರಣದಲ್ಲಿ ಅಂಬೇಡ್ಕರ್ ಅವರ ಕಂಚಿನ ಪ್ರತಿಮೆ ನಿರ್ಮಾಣ ಮಾಡಲಾಗುವುದು ಎಂದು ಭರವಸೆ ನೀಡಿದ್ದು, ಈ ಯೋಜನೆಗೆ ಎಲ್ಲಾ ರೀತಿಯ ಸಹಕಾರ ನೀಡುವುದಾಗಿ ಶಾಸಕ ಕೊತ್ತೂರು ಮಂಜುನಾಥ್ ಅವರು ತಿಳಿಸಿದ್ದಾರೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆ ನಿರ್ಮಾಣದಿಂದ ಸಮಾಜಕ್ಕೆ ಉತ್ತಮ ಸಂದೇಶ ರವಾನೆಯಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ತಿಳ್ಕೋಬೇಕು ಅಂತ ಕಳೆದಿರ್ತಕ್ಕಂಥ ಇಲ್ಲಿ ಜನ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಏನು ಕೋಲಾರ ಜಿಲ್ಲಾಡಳಿತ ಭವನ ಮುಂಭಾಗದಲ್ಲಿ ಏನು ಡಾಕ್ಟರ್ ಬಿಆರ್ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಒಂದು ಎಲ್ಲರಲ್ಲೂ ಕೂಡ ಕೂಗಿತ್ತು. ಅದರಂತೆ ನಾನು ಬಂದ ಮೇಲೆ ನನಗೂ ಕೂಡ ಬೆಂಗಳೂರು ಗ್ರಾಮಾಂತರ ಪ್ರದೇಶದಲ್ಲಿ ನೋಡಿದಾಗ ನನಗೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಯಾಕೆ ಇರಬಾರ್ದು ಅಂತ ಹೇಳಿದಾಗ, ಈಗಿರ್ತಕ್ಕಂಥ ಈ ಕಾರ್ಯಕ್ರಮದ ರೂವಾರಿಗಳು ಆಗಿರ್ತಕ್ಕಂಥ ಮನೆ ಜಿಲ್ಲಾಧಿಕಾರಿಗಳು ಡಾಕ್ಟರ್ ಎಂಆರ್ ರವಿ ಸರ್ ಅವರು ಪ್ರಸ್ತಾಪ ಮಾಡಿದಾಗ ನಾನು ಅದನ್ನು ಯೋಚನೆ ಮಾಡುತ್ತಿದ್ದೆ. ಒಳ್ಳೆಯ ಕೆಲಸ ಆಯಿತು, ಮಾಡೋಣ ಅಂತ ಹೇಳಿದ್ರು. ಆ ನಿಟ್ಟಿನಲ್ಲಿ ಈ ಪ್ರಕ್ರಿಯೆಗಳೆಲ್ಲ ಪ್ರಾರಂಭವಾಗಿ ಪ್ರತಿಯೊಂದು ಹಂತದಲ್ಲೂ ಕೂಡ ನಮ್ಮ ಜಿಲ್ಲಾಧಿಕಾರಿಗಳು ಜೊತೆಗೆ ಇಲ್ಲಿ ನಮ್ಮ ಶಾಸಕರು, ಮಾನ್ಯ ಶಾಸಕರ ಕೊತ್ತೂರು ಮಂಜನವರು, ಅನಿಲನವರು ಕೂಡ ಇದಕ್ಕೆ ಕೈ ಜೋಡಿಸಿ ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ಸಹಕಾರಕ್ಕೆ ಅನುದಾನದಿಂದ ಹಿಡಿದು ನೀವು ಪ್ರಾರಂಭ ಮಾಡಿ ಅಂತ ಮಾಡಿದ ಮೇಲೆ ನಮಗೂ ಕೂಡ ಒಂದು ಇದಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಸೂಚನೆಯ ಮೇರೆಗೆ ನಾವು ಕೂಡ ಅಪರ ಜಿಲ್ಲಾಧಿಕಾರಿಗಳ ಒಂದು ಸಮಿತಿಯನ್ನು, ಅಧಿಕಾರಿಗಳ ಸಮಿತಿಯನ್ನು ಮಾಡಿ ಏನು ಕೋಲಾರ ಜಿಲ್ಲಾಡಳಿತ ಡೌನ್ ಇರತಕ್ಕಂಥದ್ದು ಏನು ರಸ್ತೆ, ಹೈವೇ ಏನು ಹೆದ್ದಾರಿ ಇದೆ ಅದರ ಮೇಲ್ಭಾಗ ಅಲ್ಲಿವರೆಗೂ ಕೂಡ ಒಂದು ಇದನ್ನು ಮಾಡಿ ಅಲ್ಲಿ ಅದನ್ನು ಮೇಲೆ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಇವತ್ತು 21 ಅಡಿಗಳ ಎತ್ತರ ಇರತಕ್ಕಂಥ ಒಂದು ಕಂಚಿನ ಪ್ರತಿಮೆಯನ್ನು ಮಾಡಬೇಕು ಅಂತಕ್ಕಂಥ ಹೇಳಿ ತೀರ್ಮಾನ ಗುದ್ದಲಿ ಪೂಜೆಯನ್ನು ಇವತ್ತು ನೆರವೇರಿಸಿದ್ದಾರೆ. ಹಾಗಾಗಿ ಇದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳೇ 1.5 ಕೋಟಿ ಆಗುತ್ತೆ ಅಂತೇಳಿ ಈಗಾಗಲೇ ಹಣದ ಕೂಡ ಏನು ಅನುದಾನದ ಕೊರತೆ ಇಲ್ಲದೆ ಈಗಾಗಲೇ ನಮಗೆ 1,05,00,000 ಅನುದಾನ ಈಗಾಗಲೇ ನಮಗೆ ಲಭ್ಯತೆ ಇದೆ. ಮಾನ್ಯ ಶಾಸಕರು ಕೊತ್ತೂರು ಮಂಜಣ್ಣವರು 25 ಲಕ್ಷ ಕೊಟ್ಟಿದ್ದಾರೆ, ವಿಧಾನ ಪರಿಷತ್ ಅನಿಲನವರು 25 ಲಕ್ಷ ಕೊಟ್ಟಿದ್ದಾರೆ. ಮತ್ತು ಮಾನ್ಯ ಅದರ ಆಡಳಿತಾಧಿಕಾರಿಗಳು ಏನು CMC ಪೌರ ಇಲಾಖೆ ಕೋಲಾರ ಅವರ ಇದು ಆಡಳಿತಾಧಿಕಾರಿ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ 30 ಲಕ್ಷವನ್ನು ಕೊಡಿಸಿದ್ದಾರೆ. ಇನ್ನೂ ಕೂಡ KMF ಇಂದ ಮತ್ತು ನಮ್ಮ ಕೂಡಾಯಿಂದ ಮತ್ತು ಪಟ್ಟಣ ಪಂಚಾಯತಿ ವೇಮಗಲ್ ಅಲ್ಲಿಂದ ಕೂಡ ಅನುದಾನ ಮತ್ತು ಗ್ರಾಮ ಪಂಚಾಯತಿ ಮಾನ್ಯ CO ಅವರು ಕೂಡ ಈಗಾಗಲೇ 25 ಲಕ್ಷಗಳನ್ನು ಕೂಡ ನಮಗೆ ಈ ಒಂದು ಕಂಚಿನ ಪ್ರತಿಮೆಗೆ ನೀಡಿದ್ದಾರೆ. ಹಾಗಾಗಿ ಇವತ್ತು ಇಡೀ ಜಿಲ್ಲೆಯ ಎಲ್ಲ ದಲಿತ ಮುಖಂಡರುಗಳು, ಪದಾಧಿಕಾರಿಗಳು, ರೈತ ಸಂಘದ ಮುಖಂಡರುಗಳು, ಬೇರೆ ಬೇರೆ ಇನ್ನು ಸ್ವಯಂ ಸೇವಕ ಸಂಘಗಳು, ಸಂಸ್ಥೆಗಳು, ಹಿರಿಯ ಮುಖಂಡರುಗಳು ಕೂಡ ಇವತ್ತು ಸೇರಿದರು. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸರ್, ನೀವು ಆ ಕಡೆ ಹೋಗಿ ಸರ್, ನೀವು